ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ನನಗೋಸ್ಕರ ಮಗುವಿಂದ ದೂರ ಇರೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಲ್ವಾ ಅಮ್ಮ? ಮಗು ನನಗೆ ಹತ್ರ ಆಗಲಿ ಅಂತ, ಮಗು ಜವಾಬ್ದಾರಿ ನಂದು ಅಂತ ಹೇಳಿ ನೀವು ಮಗು ಹತ್ರನೂ ಬರ್ತಿಲ್ಲ. ಇದೆಲ್ಲ ನನಗೆ ಗೊತ್ತು ಅಮ್ಮ. ಡಾಕ್ಟ್ರ್ ಹೇಳ್ದಾಗೆ ಮಗುಗೆ ಎದೆ ಹಾಲು ಕುಡಿಸ್ಲಿಲ್ಲ ಅಂದರೆ ಮಗುಗೆ ಮಾತ್ರ ಅಲ್ಲ, ನಿಮಗೂ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಆದರೆ ನೀವು ಆ ಕಷ್ಟನೆಲ್ಲ ಸಹಿಸ್ಕೋತಿರೋದು ನಾನು ತಾಯಿತನದ ಪ್ರೀತಿ ಅನುಭವಿಸ್ಲಿ ಅಂತ ತಾನೆ? ಬೇಡ ಅಮ್ಮ, ಎಷ್ಟು ದೊಡ್ಡ ತ್ಯಾಗಗಳನ್ನ ಮಾಡಿ ನನ್ನ ಮೇಲೆ ಋಣದ ಭಾರನ ಜಾಸ್ತಿ ಮಾಡಬೇಡಿ. ನನಗೆ ಮಗು ಎಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ. ಮಗು ಜವಾಬ್ದಾರಿ ಮಾತ್ರ ಅಲ್ಲ, ನೀವು ನಿಮ್ಮ ಆರೋಗ್ಯ ಎರಡೂ ನನ್ನ ಜವಾಬ್ದಾರಿನೇ. ಇನ್ಮೇಲೆ ಮಗುಗೆ ನೀವೇ ಹಾಲು ಕುಡಿಸಿ, ಅದಾದ್ಮೇಲೆ ನನಗೆ ಕೊಡಿ. ಆದ್ರೆ ಪೂರ್ಣಿ, ಆದ್ರೆ ಅನ್ನೋ ಮಾತೇ ಬೇಡ ಅಮ್ಮ. ಈ ಮಗು ಯಾವತ್ತಿದ್ರೂ ನಂದೇ. ಆದ್ರೆ ಈ ಮಗುಗೆ ನೀವು ತಾಯಿನೇ. ಕೃಷ್ಣನ್ಗೆ ಯಶೋದೆ ಮತ್ತೆ ದೇವಕಿ ಇಬ್ಬರು ತಾಯಿಂದಿರೆ. ಇಬ್ಬರು ತಾಯಿಂದಿರಿದ್ದ ಮಾತ್ರಕ್ಕೆ ಕೃಷ್ಣನ್ಗೆ ಯಾರ ಮೇಲೂ ಪ್ರೀತಿ ಕಮ್ಮಿ ಆಗಲಿಲ್ಲ. ಯಶೋದೆಗಾಗ್ಲಿ ದೇವಕಿಗಾಗ್ಲಿ ತಾಯ್ತನದ ಭಾವನೆನೂ ಕಮ್ಮಿ ಆಗಲಿಲ್ಲ. ಈ ಮಗುಗೆ ನಾವು ಎಷ್ಟೇ ಕಾಳಜಿ ತೋರಿಸ್ಬೋದು, ಎಷ್ಟೇ ಪ್ರೀತಿ ತೋರಿಸ್ಬೋದು, ಆದರೆ ಈಗ ಈ ಮಗುಗೆ ಬೇಕಾಗಿರೋದು ಎದೆ ಹಾಲು. ಅಮ್ಮ, ಪೂರ್ಣಿ ಹೇಳ್ತಿರೋದು ಸರಿಯಾಗೇ ಇದೆ. ನೀವು ಮಗುಗೆ ಹಾಲು ಕುಡಿಸಿದ್ರಿ ಅನ್ನೋ ಮಾತ್ರಕ್ಕೆ ಮಗು ಪೂರ್ಣಿಯಿಂದ ಆಗಲಿ ನನ್ನಿಂದ ಆಗಲಿ ದೂರ ಆಗಲ್ಲ. ಮಗುಗೆ ಯಾವತ್ತಿದ್ರೂ ನಾವೇ ಅಪ್ಪ ಅಮ್ಮ. ನಮಗೆ ಮಗು ಆರೋಗ್ಯದ ಜೊತೆ ನಿಮ್ಮ ಆರೋಗ್ಯನೂ ತುಂಬ ಮುಖ್ಯ. ಮಗು ಹುಟ್ಟುವಾಗ ನೀವು ನಮ್ಮನ್ನ ಬಿಟ್ಟೇ ಹೋದ್ರಿ ಅನ್ನೋ ಭಯದಲ್ಲಿ ನಾವು ನರಕ ಅನುಭವಿಸಿದ್ದೀವಿ. ನಿಮ್ಗೆ ಮತ್ತೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದನ್ನು ನಾವು ಸಹಿಸಲ್ಲ ಅಮ್ಮ. ಹೌದು ಅಮ್ಮ, ಈ ಮಗುನ ನೀವು ಪೂರ್ಣಿದು ಅಂತಲೇ ಹೇಳಿರ್ಬೋದು. ಆದರೆ ಈ ಮಗು ಮನೆಗೆ ಬಂದಾಗಿಂದ ಈ ಮನೆಯವ್ರಿಗೆಲ್ಲರೂ ಕೂಡ ಮಗು ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಈ ಪುಟ್ಟ ಲಕ್ಷ್ಮಿಗೆ ಮನೆಯವ್ರ ಎಲ್ಲರ ಪ್ರೀತಿನೂ ಬೆಟ್ಟದಷ್ಟೇ ಸಿಗುತ್ತೆ. ಆದರೆ ಈ ಮಗುನ ಆರೋಗ್ಯವಾಗಿ ನೋಡ್ಕೊಳ್ಳೋಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ತಾಯಿ ಎದೆ ಹಾಲೆ ಮಗುಗೆ ರಕ್ಷಾ ಕವಚ. ಇದೆಲ್ಲ ನಿಮಗೂ ಗೊತ್ತಿರೋ ವಿಚಾರನೇ. ಭಾವ, ಬನ್ನಿ. ಅಮ್ಮ, ಮಗುಗೆ ಹಾಲು ಕುಡಿಸಿದಾಗಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ಪೂರ್ಣಿ, ಅದು ಇನ್ನೊಂದು ಸ್ವಲ್ಪ. ಮಾಧವರೇ, ನೀವು ಯಾವಾಗ ಬಂದ್ರಿ? ಕೆಲವೊಂದು ಸಂಕಟದ ಮುಂದೆ ಇನ್ನು ಕೆಲವು ಸಂತೋಷಗಳು ಕಾಣಿಸೋದೇ ಇಲ್ಲ. ಸಂಕಟನಾ? ನನಗೆ ಯಾವ ಸಂಕಟನೂ ಇಲ್ಲ. ನನಗೆ ಅವಿ ಎಲ್ಲ ವಿಷಯ ಹೇಳ್ದ. ಡಾಕ್ಟರ್ ಬಂದಿದ್ದರಂತೆ. ಓದಿರೋರಾಗಿ, ತಿಳುವಳಿಕೆ ಇರೋರಾಗಿ ನಾವು ಇಂಥ ವಿಷಯನೆಲ್ಲ ಡಾಕ್ಟರ್ ಹತ್ರ ಹೇಳಿಸ್ಕೋಬೇಕಾಗಿರ್ಲಿಲ್ಲ. ಹಾಲು ಕುಡಿಯುವಾಗ ಮಾತ್ರ ಮಗು ನಿಮ್ಮ ಹತ್ರ ಇದ್ದು ಅದಾದ ತಕ್ಷಣ ಪೂರ್ಣಿ ಬಂದು ಮಗುನ ತಗೊಂಡು ಹೋದರೆ
ನಿಮ್ಗೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಆದರೆ ಪೂರ್ಣಿ ಮನಸ್ಸಲ್ಲಿ ತಾಯ್ತನದ ಬಯಕೆ ತಂದೋರೇ ನೀವು. ಮಗುವನ್ನು ಸಂಪೂರ್ಣವಾಗಿ ಪೂರ್ಣಿಗಿಂತ ಬಿಟ್ಕೊಟ್ಟೋರೇ ನೀವು. ಮಗು ಅವರದ್ದು ಅಂತ ಕೊಟ್ಟ ಮೇಲೆ ಅದ್ರ ಬಗ್ಗೆ ವ್ಯಾಮೋಹ ಬೇಡ ತುಳಸಿಯವರೇ. ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ. ಮಗು ಯಾರ ಹತ್ರ ಬೆಳೆದ್ರೂ ಒಳ್ಳೆ ಸಂಸ್ಕಾರದಿಂದ ಸಂತೋಷದಿಂದ ಬೆಳೆಯುತ್ತೆ. ನಾವು ಆ ಸಂತೋಷ ನೋಡಿಕೊಂಡು ಸಮಾಧಾನ ಪಟ್ಕೊಳ್ಳೋಣ. ನಿಜ ಮಾಧವರೇ, ಆ ಮಗುಗೆ ಪೂರ್ಣಿನೇ ತಾಯಿ. ಅದು ಅವಳ ಜೊತೆ ಇರೋದೇನೆ ಸರಿ. ಸಮರ್, ಏನ್ ಧ್ಯಾನ ಮಾಡ್ತಿದ್ಯಾ? ಏನಿಲ್ಲ ಬಸ್ಸು, ಮಗುಗೆ ಹುಷಾರಿರಲಿಲ್ಲ. ಏನು, ಮಗುಗೆ ಹುಷಾರಿಲ್ವಾ? ಯಾಕೇನಾಯ್ತು ಸಮರ್? ಡಾಕ್ಟರ್ ಹತ್ರ ಹೋಗಿದ್ರಾ? ಇರು, ನಾನು ಅಮ್ಮಂಗೆ ಈಗಲೇ ಕಾಲ್ ಮಾಡ್ತೀನಿ. ನೋಡು, ಈ ವಿಷಯ ಕೇಳಿ ನೀನೆಷ್ಟು ಗಾಬರಿ ಆಗಿದೆಯಾ? ತಾತಂಗೂ ಸಂಜಿಂಗೂ ವಿಷಯ ಹೇಳಿದ್ರೆ ನೀನೆಷ್ಟು ಗಾಬರಿ ಆಗ್ಬೇಡ. ಅದಕ್ಕೆ ಅವ್ರಿಗೆ ಈ ವಿಷಯನ ಹೇಳಕ್ಕೆ ಹೋಗಿಲ್ಲ. ಆದರೆ ಮಗುಗೆ ಏನಾಯ್ತು ಸಮರ್? ನಾನು ಅಮ್ಮನ ಹತ್ರ ಮಾತಾಡ್ಲಾ? ಬೇಡ ಬಸ್ಸು, ಈಗ ಪರವಾಗಿಲ್ಲ. ಮಗು ಸ್ವಲ್ಪ ಹುಷಾರಾಗೇ ಇದೆ. ಇಷ್ಟು ದಿನ ದೇವ್ರ ಹತ್ರ ಅಮ್ಮಂಗೋಸ್ಕರ ಬೇಡ್ಕೋತಾ ಇದ್ದೆ. ಆದರೆ ಮೊದಲನೇ ಸಲ ಅಮ್ಮನ ನಂತರ ಮಗುಗೆ ಬೇಡ್ಕೋತಾ ಇದ್ದೀನಿ. ಆದರೆ ಏನಂತ ಹರಕೆ ಕೆಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಆಯಿತು, ಬೆಳಗ್ಗೆ ದೇವ್ರ ಮುಂದೆ ಮುಡುಕು ಕಟ್ಟೋಣ. ದೇವಸ್ಥಾನಕ್ಕೆ ಹೋದಾಗ ಅದನ್ನು ತೊಗೊಂಡೋಗಿ ಅದರಲ್ಲಿ ಪ್ರಸಾದ ಮಾಡಿಸಿ ಮಕ್ಳಿಗೆ ಊಟ ಹಾಕ್ಸೋಣ. ಈಗ ಸಮಾಧಾನ ಮಾಡ್ಕೊ. ಸರಿ, ಆಯಿತು, ಹಾಗೇ ಆಗಲಿ. ಈಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಆ ಮಗುಗೋಸ್ಕರ ಅಮ್ಮಂಗೋಸ್ಕರ ನಾನೇನು ಬೇಕಾದರೂ ಮಾಡ್ತೀನಿ. ಆ ಮಗು ಅಂದರೆ ಮನೆಯವರೆಲ್ರಿಗೂ ಜೀವ ಆಗಿದೆ. ಆ ಮಗುವಿನ ನಗುನೇ ಮನೆಯವರೆಲ್ಲರೂ ಮನಸ್ಸನ್ನು ತಿಳಿಯಾಗ್ತಿರೋದು. ಆ ನಗು ಯಾವಾಗಲೂ ಹಾಗೇ ಇರಬೇಕು. ಮಗುಗೆ ಒಳ್ಳೇದಾಗಬೇಕು. ಖಂಡಿತ ಒಳ್ಳೇದಾಗತ್ತೆ. ಅಮ್ಮ ಮಾಡಿರೋ ತ್ಯಾಗಕ್ಕೆ ಪ್ರತೀಕನೇ ಆ ಮಗು. ಯಾವ ತಾಯಿ ತಾನೇ ಹೆತ್ತು ಮಗುನ ಇನ್ನೊಬ್ರಿಗೆ ಸಂಪೂರ್ಣವಾಗಿ ಬಿಟ್ಕೊಡ್ತಾಳೆ ಹೇಳು? ಅಂಥದ್ರಲ್ಲಿ ಅಮ್ಮ ಪೂರ್ಣಿಗೋಸ್ಕರ ಆ ಮಗುನ ಬಿಟ್ಕೊಟ್ಟಿದ್ದಾರೆ. ತನ್ನ ಕಣ್ಣು ಮುಂದೆನೇ ತನ್ನ ಮಗುಗೆ ಇನ್ನೊಬ್ಳು ತಾಯಿ ಆಗ್ತಾಳೆ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.